ಸಪ್ತಗಿರಿ ವಾಸನ ಪ್ರಸಾದವಾದಂಥ ಲಡ್ಡು ವಿಚಾರ ದೇಶದಾದ್ಯಂತ ಕೋಲಾಹಲವನ್ನು ಎಬ್ಬಿಸಿದೆ. ತಿರುಪತಿ ತಿರುಮಲಕ್ಕೆ ಭಕ್ತಿಯಿಂದ ಬರೋ ಭಕ್ತರು ಪ್ರಸಾದದ ರೂಪದಲ್ಲಿ ಸೇವಿಸುವಂತ ಲಡ್ಡು ಪ್ರಸಾದದಲ್ಲಿ ಪ್ರಾಣಿಗಳ ಕೊಬ್ಬು ಬಳಕೆ ದೃಢಪಟ್ಟಿದೆ. ಇದರಿಂದ ಕೋಟಿ ಕೋಟಿ ಭಕ್ತರ ನಂಬಿಕೆಗೆ ಕೊಳ್ಳಿ ಇಟ್ಟಂತಾಗಿದೆ. ಇದರ ಬೆನ್ನಲ್ಲೇ ಎಚ್ಚೆತ್ತಂತ ಆಂಧ್ರ ಸರ್ಕಾರ ತುಪ್ಪ ಸರಬರಾಜು ಟೆಂಡರು ಪಡೆದಿದ್ದಂಥ ಕಂಪನಿಗೆ ನೋಟಿಸ್ ಕೊಟ್ಟಿದೆ. ಮತ್ತೊಂದೆಡೆ ಲಡ್ಡು ವಿವಾದ ಸುಪ್ರೀಂ ಅಂಗಳ ತಲುಪಿದೆ. ಯಾರಾದ್ರೂ ತಿರುಪತಿಗೆ ಹೋಗಿ ಬಂದ್ರೆ ಮೊದಲು ಕೇಳೋದೇ ಲಡ್ಡು ಪ್ರಸಾದ ತಂದಿದ್ದೀರಾ ಅಂತ. ಯಾಕಂದ್ರೆ ತಿಮ್ಮಪ್ಪನ ದರ್ಶನದಷ್ಟೇ ತಿರುಪತಿಯ ಲಡ್ಡು ಪ್ರಸಾದ ಶ್ರೇಷ್ಠ ಎಂಬ ನಂಬಿಕೆ ಭಕ್ತರಲ್ಲಿದೆ. ತಿರುಪತಿ ತಿಮ್ಮಪ್ಪನಿಗೆ ಕೇವಲ ಭಾರತ ಮಾತ್ರವಲ್ಲ, ವಿಶ್ವದಾದ್ಯಂತ ಭಕ್ತರಿದ್ದಾರೆ. ತಿರುಪತಿಯಲ್ಲಿ ನೀಡುವ ಲಡ್ಡುಗೆ ದೇವರಷ್ಟೇ ಪವಿತ್ರ ಸ್ಥಾನವನ್ನ ಭಕ್ತರು ಮನೆ ಮನಗಳಲ್ಲಿ ನೀಡಿದ್ದಾರೆ. ಆದ್ರೀಗ ಕೋಟ್ಯಾನುಕೋಟಿ ಭಕ್ತರ ಭಾವನೆಗೆ ಧಕ್ಕೆ ತರುವ ಕೆಲಸ ಆಗಿದ್ದು ತಿಮ್ಮಪ್ಪನ ಭಕ್ತ ಸಮೂಹದಲ್ಲಿ ಕೋಲಾಹಲ ಸೃಷ್ಟಿಸಿದೆ. ಇದರ ಬೆನ್ನಲ್ಲೇ ಎಚ್ಚೆತ್ತ ಆಂಧ್ರ ಸರ್ಕಾರ ಟಿಟಿಡಿಗೆ ಸರಬರಾಜಾಗ್ತಿದ್ದ ತುಪ್ಪದ ಪರೀಕ್ಷೆಗೆ ಮುಂದಾಗಿದೆ. ಟಿಟಿಡಿಗೆ ತುಪ್ಪ ಸರಬರಾಜು ಟೆಂಡರ್ ಪಡೆದಿದ್ದ ಕಂಪನಿಗೆ ನೋಟಿಸ್. ತಿರುಪತಿ ತಿಮ್ಮಪ್ಪನ ಲಡ್ಡುವಿನಲ್ಲಿ ತುಪ್ಪದ ಜೊತೆಗೆ ಪ್ರಾಣಿಯ ಕೊಬ್ಬು, ಮೀನಿನ ಎಣ್ಣೆ ಬಳಕೆ ಮಾಡಿರುವುದು ಲ್ಯಾಬ್ ಟೆಸ್ಟ್ನಲ್ಲಿ ಕನ್ಫರ್ಮ್ ಆಗಿದೆ. ಈ ವಿಷಯ ಬಯಲಿಗೆ ಬಂದಿದ್ದೇ ತಡ ಆಂಧ್ರದ ಡಿಸಿಎಂ ಪವನ್ ಕಲ್ಯಾಣ್ ಈ ಬಗ್ಗೆ ತನಿಖೆಗಾಗಿ ವಿಶೇಷ ತಂಡ ರಚನೆ ಮಾಡೋದಾಗಿ ಹೇಳಿದ್ರು. ಇದೀಗ ಟಿಟಿಡಿಗೆ ತುಪ್ಪ ಸರಬರಾಜು ಟೆಂಡರ್ ಪಡೆದಿದ್ದ ತಮಿಳುನಾಡಿನ ಎಆರ್ ಕಂಪನಿಗೆ ನೋಟಿಸ್ ನೀಡಲಾಗಿದೆ. ಲಡ್ಡು ಪ್ರಸಾದ ತಯಾರಿಕೆಗೆ ಪ್ರತಿ ವರ್ಷ 5,000 ಟನ್ ತುಪ್ಪ ಬೇಕು. ವರ್ಷದಲ್ಲಿ 2 ಬಾರಿ 6 ತಿಂಗಳಿಗೊಮ್ಮೆ ಟೆಂಡರ್ ಕರೆದು ತುಪ್ಪ ಸಂಗ್ರಹ ಮಾಡಲಾಗುತ್ತೆ. ಟಿಡಿಪಿ ಮಾಹಿತಿ ಪ್ರಕಾರ ಮಾರ್ಚ್ 2023ರಲ್ಲಿ 20 ಲಕ್ಷ ಕೆಜಿ ತುಪ್ಪ ಖರೀದಿಸಲು ಟೆಂಡರ್ ಕರೆಯಲಾಗಿದೆ. ಒಪ್ಪದಂತೆ ಒಟ್ಟು 5 ಕಂಪನಿಗಳು ಟಿಟಿಡಿಗೆ ತುಪ್ಪ ಪೂರೈಸುತ್ತಿವೆ. ಅದರಲ್ಲಿ ತಮಿಳುನಾಡಿನ ಎಆರ್ ಕಂಪನಿಯ ತುಪ್ಪ ಕಳಪೆ ಗುಣಮಟ್ಟದ್ದು ಎಂದು ಪ್ರಯೋಗಾಲಯದ ವರದಿಯಿಂದ ತಿಳಿದು ಬಂದಿದೆ. ಹೀಗಾಗಿ ಟಿಟಿಡಿಯು ಎಆರ್ ಕಂಪನಿಗೆ ನೋಟಿಸ್ ನೀಡಿದ್ದು, ಜೊತೆಗೆ ಆ ಕಂಪನಿಯನ್ನ ಕಪ್ಪು ಪಟ್ಟಿಗೆ ಸೇರಿಸಿದೆ. ಆದರೆ ಟಿಟಿಡಿಯ ಆರೋಪವನ್ನ ತಮಿಳುನಾಡು ಮೂಲದ ಎಆರ್ ಡೈರಿ ಕಂಪನಿ ತಳ್ಳಿ ಹಾಕಿದೆ. ಕಳಪೆ ತುಪ್ಪದ ಬಗ್ಗೆ ಮೊದಲೇ ಟಿಟಿಡಿಗೆ ಎಚ್ಚರಿಸಿದ್ದ ಕೆಎಂಎಫ್ ಸದ್ಯ ದೇಶಾದ್ಯಂತ ಕೋಲಾಹಲ ಎಬ್ಬಿಸಿರುವ ತಿರುಪತಿ ಲಡ್ಡು ಪ್ರಸಾದ ವಿಷಯದಲ್ಲಿ ಟಿಡಿಪಿಯ ಎಂಎಲ್ಸಿ ದೀಪಕ್ ರೆಡ್ಡಿ ಮತ್ತೊಂದು ಸ್ಫೋಟಕ ಆರೋಪ ಮಾಡಿದ್ದಾರೆ. 3 ವರ್ಷಗಳ ಹಿಂದೆಯೇ ಕರ್ನಾಟಕ ಕೆಎಂಎಫ್ ನಮಗಿಂತ ಕಡಿಮೆ ಬೆಲೆಗೆ ಪೂರೈಸಿದ್ರೆ ಅದು ಕಲಬೆರಕೆ ಆಗಿರುತ್ತೆ ಎಂದು ಟಿಟಿಡಿಗೆ ಎಚ್ಚರಿಸಿತ್ತು. ಆದರೆ ಅದನ್ನ ಜಗನ್ ಸರ್ಕಾರ ಕಿವಿಗೊಡಲಿಲ್ಲ ಎಂದು ಆರೋಪ ಮಾಡಿದ್ದಾರೆ. About 4-5 years ago, the Nandini and Karnataka Milk Federation head has given a press statement. I would like to show this. And in that he said, we are giving the lowest price to Tirupati for the last 50 years because of the love we have for the Lord. And anybody who's giving a price lower than this will automatically be doing contamination. And he's cautioned this 4-5 years ago. ಪ್ರಧಾನಿ ನರೇಂದ್ರ ಮೋದಿಗೆ ತಲುಪಿತ್ತು ತಿರುಪತಿ ಲಡ್ಡು. ಇದೀಗ ಸುಪ್ರೀಂ ಮಂಗಳ ತಲುಪಿದ ತಿರುಪತಿ ಲಡ್ಡು ವಿವಾದ. ತಿಮ್ಮಪ್ಪನ ಪ್ರಸಾದವನ್ನ ತಿನ್ನದವರು ಈ ಭಾರತದಲ್ಲೇ ಇಲ್ಲ. ಅದೇ ರೀತಿ ಪ್ರಧಾನಿ ನರೇಂದ್ರ ಮೋದಿಗೂ ತಿರುಪತಿಯ ಲಡ್ಡು ತಲುಪುತ್ತಿತ್ತು. ಸಿಎಂ ಆಗಿದ್ದ ವೇಳೆ ಜಗನ್ ಪ್ರತಿ ಬಾರಿಯೂ ಪ್ರಧಾನಿ ಮೋದಿಯವರನ್ನ ಭೇಟಿಯಾದಾಗ ತಿಮ್ಮಪ್ಪನ ಪ್ರಸಾದವಾದ ಲಡ್ಡುವನ್ನ ನೀಡ್ತಿದ್ರು. ಇದನ್ನ ಮೋದಿ ಕಣ್ಣಿಗೆ ಒದ್ದಿಕೊಂಡು ಪೂಜ್ಯ ಭಾವದಿಂದ ಸೇವಿಸುತ್ತಿದ್ರು. ಸದ್ಯ ತಿರುಪತಿ ಲಡ್ಡು ಪ್ರಸಾದದಲ್ಲಿ ಪ್ರಾಣಿ ಕೊಬ್ಬಿನಂಶ ಪತ್ತೆಯಾಗಿದ್ದು ತಿಮ್ಮಪ್ಪನ ಪ್ರಸಾದದ ಪಾವಿತ್ರತೆಯ ಬಗ್ಗೆ ಶಂಕೆ ವ್ಯಕ್ತವಾಗಿದೆ. ಹೀಗಾಗಿ ವಕೀಲರು ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದು ಹಿಂದೂ ಆಚರಣೆಗಳ ಪಾವಿತ್ರತೆಯ ರಕ್ಷಿಸಬೇಕೆಂದು ಮನವಿ ಮಾಡಿದ್ದಾರೆ. ಕೋಟೆ ಕೊಳ್ಳೆ ಹೊಡೆದ ಮೇಲೆ ದಿಡ್ಡಿ ಬಾಗಿಲು ಮುಚ್ಚಿದಂತೆ ತಿರುಪತಿಯ ಲಡ್ಡು ಪ್ರಸಾದದ ಬಗ್ಗೆ ಭಕ್ತರಿಗಿದ್ದ ಭಾವನೆಗೆ ಧಕ್ಕೆ ಬಂದ ಮೇಲೆ ಟಿಟಿಡಿ ಕ್ರಮಕ್ಕೆ ಮುಂದಾಗಿದೆ. ಇನ್ಮೇಲಾದ್ರೂ ತಿಮ್ಮಪ್ಪನ ಲಡ್ಡುವಿನ ಪಾವಿತ್ರತೆಗೆ ಧಕ್ಕೆ ಬಾರದಂತೆ ಆಂಧ್ರ ಸರ್ಕಾರ ನೋಡಿಕೊಳ್ಳಬೇಕಿದೆ. ತಿರುಮಲದಿಂದ ಚಂದ್ರು, ನ್ಯೂಸ್ ಫಾಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.